ಲೋಕಲ್ ಬಾಸ್ಗಳ ಆಟ, ಸಂವಿಧಾನದ ಪಾಠ. ನೀವು ನೋಡ್ತಿರೋದು ಬರೀ ಸಿನಿಮಾ ಅಲ್ಲ, ಇದು ಹಸಿದ ಹೊಟ್ಟೆಗಳ ಹಲಾಲ್. ರಕ್ತ ಹರಿಯುತ್ತೆ, ಮೈ ಜಿಮ್ ಅನ್ಸುತ್ತೆ. ಆದರೆ ಇಲ್ಲಿ ಗೆಲ್ಲೋದು ಪವರ್ ಅಲ್ಲ, ಕಾನೂನು. ದನಿ ಇಲ್ಲದವರಿಗೆ ದನಿಯಾವಕ್ಕೆ ಬಂದಿದ್ದಾನೆ ಲ್ಯಾಂಡ್ ಲಾರ್ಡ್. ಈ ಯುದ್ಧದ ಕತೆ ಕೇಳಿದ್ರೆ ನಿಮ್ ಎದೆ ನಡುಗೋದು ಗ್ಯಾರಂಟಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು. ಕತೆ ಶುರು ಆಗೋದು 80ರ ದಶಕದ ಹುಲಿದುರ್ಗ ಅನ್ನೋ ಹಳ್ಳಿಯಲ್ಲಿ. ಇಲ್ಲಿ ದೇವರು ಇರೋದು ಗುಡಿಯಲ್ಲ, ಭೂ ಮಾಲೀಕನ ಮನೆಯಲ್ಲಿ. ಈ ಊರಿನಲ್ಲಿ ಒಬ್ಬ ಸಣ್ಣ ರೈತ ರಾಚಯ್ಯ ಅಂದ್ರೆ ದುನಿಯಾ ವಿಜಯ್ ತನಗಂತ ಒಂದು ತುಂಡು ಭೂಮಿ ಮಾಡ್ಕೋಬೇಕು ಅನ್ನೋದು ಅವನ ಕನಸು. ಆದ್ರೆ ಅದಕ್ಕೆ ಅಡ್ಡ ಬರೋದು ಅಲ್ಲಿನ ಕ್ರೂರ ಸಣ್ಣದನಿ ಅಂದ್ರೆ ರಾಜ್ವಿ ಶೆಟ್ಟಿ. ಈ ಮಣ್ಣಿನ ಕಾದಾಟದ ಮಧ್ಯೆ ರಾಚಯ್ಯನ ಮಗಳು ಭಾಗ್ಯ ಕಾನ್ಸ್ಟೇಬಲ್ ಆಗಿ ಎಂಟ್ರಿ ಕೊಡ್ತಾಳೆ. ಅಲ್ಲಿಂದ ಶುರು ಆಗೋದು ಅಸಲಿ ಆಟ. ಅಪ್ಪನ ಆಸೆಗೂ ಮಗಳ ಕರ್ತವ್ಯಕ್ಕೂ ನಡುವೆ ನಡೆಯೋ ಈ ಕಾಳಗ ಜಬರ್ದಸ್ತ್ ಆಗಿದೆ. ಇನ್ನು ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ ದುನಿಯಾ ವಿಜಯ್ ಹಳೆ ದುನಿಯಾ ವಿಜಯ್ ವಾಪಸ್ ಬಂದಿದ್ದಾರೆ ಅನ್ನೋದು ಫೀಲ್ ಕೊಡುತ್ತೆ. ಸೆಂಟಿಮೆಂಟ್ ಸೀನ್ಗಳಲ್ಲಿ ಕಣ್ಣೀರು ಹಾಕಿಸ್ತಾರೆ, ಫೈಟ್ ನಲ್ಲಿ ಧೂಳೆಬಸ್ತಾರೆ. ಇನ್ನು ರಾಜ್ವಿ ಶೆಟ್ಟಿ, ಇವರು ವಿಲನ್ ಅಲ್ಲ, ಕಣ್ಣಲ್ಲೇ ಕೊಲೆ ಮಾಡೋ ಸೈಕೋ. ಇವರ ಮ್ಯಾನರಿಸಮ್ ನೋಡಿದ್ರೆ ಭಯ ಆಗೋದು ಖಂಡಿತ. ಇನ್ನು ರಚಿತಾ ರಾಮ್, ಗ್ಲಾಮರ್ ಬಿಟ್ಟು ಪಕ್ಕ ಹಳ್ಳಿ ಹುಡುಗಿಯಾಗಿ ಜೀವಿಸಿದ್ದಾರೆ. ಇನ್ನು ವಿಜಯ್ ಅವರ ಮಗಳು ಮೊದಲ ಸಿನಿಮಾದಲ್ಲೇ ತಂದೆಗೆ ಸರಿಸಮಾನವಾಗಿ ನಿಂತು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದ್ರೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಆ BGM ಸಿನಿಮಾ KGF ರೇಂಜ್ಗೆ ಎತ್ತಿ ಹಿಡಿಯುತ್ತೆ. ಜಡೇಶ್ ಕುಮಾರ್ ಹಂಪಿ ಅವರ ಡೈರೆಕ್ಷನ್ ನಲ್ಲಿ ಹಳ್ಳಿ ಸೊಗಡು ಸೂಪರ್ ಆಗಿದೆ. ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಎಳೆದಂಗೆ ಅನ್ಸುತ್ತೆ. ಆಕ್ಷನ್ ಸೀನ್ಗಳು ಜಾಸ್ತಿ ಆದವು ಅನ್ನೋದು ನನ್ನ ಅನಿಸಿಕೆ. ಇನ್ನು ಕೆಲವು ಕಡೆ ಡೈಲಾಗ್ಗಳು ಅತಿಯಾದ ಪ್ರವಚನ ತರ ಅನ್ಸುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಲ್ಯಾಂಡ್ ಲಾರ್ಡ್ ಒಂದು ಕಂಪ್ಲೀಟ್ ಮಾಸ್ ಎಂಟರ್ಟೈನರ್ ಜೊತೆಗೆ ಒಂದೊಳ್ಳೆ ಮೆಸೇಜ್ ಇರೋ ಸಿನಿಮಾ. ನೀವು ದುನಿಯಾ ವಿಜಯ್ ಅಥವಾ ರಾಜ್ವಿ ಶೆಟ್ಟಿ ಅವರ ಫ್ಯಾನ್ ಆಗಿದ್ರೆ ಮಿಸ್ ಮಾಡ್ಲೇಬೇಡಿ. ವೀಕೆಂಡ್ ನಲ್ಲಿ ಫ್ಯಾಮಿಲಿ ಜೊತೆ ಹೋಗಿ ಈ ಭೂಮಿ ಯುದ್ಧನ ನೋಡ್ಕೊಂಬನ್ನಿ. ಆಸ್ ಯೂಶುವಲ್ ಮತ್ತೆ ಭೇಟಿ ಆಗೋಣ. ಚೆಲುವೆಯ ನೋಟ ಚೆನ್ನ